ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜಾಹುಲಿ ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಧೀಮಂತ ನಾಯಕ, ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಂತಹ ಸಂಘಟನಾ ಚತುರ. ಯಡಿಯೂರಪ್ಪನವರ ಬಲ ಲಿಂಗಾಯತರನ್ನ ಯಡಿಯೂರಪ್ಪನವರ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಬಿಜೆಪಿಯ ಭಿನ್ನರ ಗುಂಪು ಮಾಡ್ತಾ ಇದೆಯಾ? ಹಾಗಾದರೆ ಹೈಕಮಾಂಡ್ನ ಲಿಂಗಾಯತರ ಮೆಚ್ಚಿನ ನಾಯಕ ಯಡಿಯೂರಪ್ಪ ಅವ್ರನ್ನ ಲಿಂಗಾಯತರಿಂದಲೇ ದೂರ ಮಾಡುವಂಥ ಕೆಲಸವನ್ನು ಯತ್ನಾಳ್ ಆ್ಯಂಡ್ ಟೀಮ್ ಮಾಡ್ತಾ ಇದೆಯಾ? ಯತ್ನಾಳ್ ಮತ್ತು ಈಶ್ವರಪ್ಪ ಸೇರಿ ಯಡಿಯೂರಪ್ಪ ವಿರುದ್ಧ ಮಾಡ್ತಾ ಇರುವಂತಹ ತಂತ್ರಗಳೇನು? ಲಿಂಗಾಯತರನ್ನ ಎತ್ತಿ ಕಟ್ಟಲಿಕ್ಕೆ ಯಡಿಯೂರಪ್ಪನವರ ವಿರುದ್ಧ ಸಾಧ್ಯ ಆಗುತ್ತಾ ಈ ಟೀಮ್ಗೆ? ಇದಕ್ಕೆ ಯಾವ ಮಠಾಧೀಶರು ಕೈ ಜೋಡಿಸಿದ್ದಾರೆ? ಬಿಗ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರದಲ್ಲಿ ಕಾಂಗ್ರೆಸ್ ಕೈ ಸುಟ್ಕೊಂಡಿತ್ತು. MB ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಮಾಡಲಿಕ್ಕೆ ಹೋಗಿ, ಲಿಂಗಾಯತ ಧರ್ಮವನ್ನು ಒಡಿಲಿಕ್ಕೆ ಹೋಗಿ ಕೈ ಸುಟ್ಕೊಂಡಿತ್ತು. 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ನಿರೀಕ್ಷಿಸಿದಷ್ಟು ಮತಗಳು ಬರಲೇ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಲಿಂಗಾಯತ ಧರ್ಮದ ವಿರುದ್ಧ ಕೆಲಸ ಮಾಡಿರುವಂತಹ MB ಪಾಟೀಲ್ ಹಾಗೂ ಇತರರು ಅನ್ನೋದು ಸಿದ್ದರಾಮಯ್ಯನವರಿಗೆ ವರದಿಗಳು ಬಂದಿದ್ದು. ಅದನ್ನು ಈಗ ಬಂಡವಾಳ ಮಾಡಿಕೊಂಡಿರುವಂತಹ ಬಿಜೆಪಿಯ ಭಿನ್ನರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡಿಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಂದು, ಯಡಿಯೂರಪ್ಪನವರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲಿಂಗಾಯತರನ್ನು ಬೇರ್ಪಡಿಸೋದು. ಎರಡನೇದು, ನಮ್ಮ ಬಳಿಯೂ ಲಿಂಗಾಯತ ವೋಟ್ ಬ್ಯಾಂಕ್ ಇದೆ, ನಮ್ಮನ್ನು ನೀವು ಕನ್ಸಿಡರ್ ಮಾಡಿ ಅಂತ ಬಿಜೆಪಿಗೆ ಅರ್ಜಿ ಹಾಕೋದು. ಈ ಮಾಸ್ಟರ್ ಪ್ಲಾನ್ ರೂಪಿಸಿದ್ಯಾರು? ಹಾಗಾದರೆ ಮಠಾಧೀಶರು ಯಾಕೆ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ? ದೇವಮಾನವ, ಕ್ರಾಂತಿಯೋಗಿ, ಬಸವಣ್ಣನ ಹೆಸರಿನಲ್ಲಿ ಯಾಕೆ ಇವರೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ? ಕ್ರಾಂತಿಯೋಗಿ ಬಸವಣ್ಣ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದು, ಪ್ರಚಾರ ಮಾಡಿದ್ದು ವೈದಿಕ ಧರ್ಮದ ತಳಹದಿಯ ಮೇಲೆ ಅನ್ನುವಂತಹ ಮಾತನ್ನು ಈಗ ಯಾಕೆ ಹರಿಬಿಡ್ತಾ ಇದ್ದಾರೆ? ಸಂಘ ಪರಿವಾರಕ್ಕೂ ಲಿಂಗಾಯತ ಧರ್ಮಕ್ಕೂ ಇರುವಂಥ ಸಾಮ್ಯತೆಗಳ ಬಗ್ಗೆ ಇವ್ರು ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿದರೆ ಲೆಕ್ಕಾಚಾರ ತುಂಬ ಸುಲಭವಾಗಿದೆ ವೀಕ್ಷಕರೇ. ಲಿಂಗಾಯತ ಧರ್ಮದ ಲಾಭವನ್ನು ಪಡಿಲಿಕ್ಕೆ ಯತ್ನಾಳ್ ಯೋಜನೆಯನ್ನು ರೂಪಿಸಿದ್ದಾರೆ. ಇದಕ್ಕೆ ಯಡಿಯೂರಪ್ಪನವರ ವಿರೋಧಿ ಸ್ವಾಮಿಗಳು 4-5 ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಯತ್ನಾಳ್ಗೆ ಅನ್ನುವಂಥ ಸ್ಫೋಟಕ ಸುದ್ದಿ ರಿವೀಲ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಬಬಲೇಶ್ವರದಲ್ಲಿ ನಡೆದಂತಹ ಬಸವಾದಿ ಶರಣರ ವೇದಿಕೆಯಿಂದ ಕೆಲವೊಂದು ಕಾರ್ಯಕ್ರಮ ಏನು ನಡೀತಲ್ಲ, ವಿಜಯಪುರದ ಬಬಲೇಶ್ವರದಲ್ಲಿ, ಆ ಕಾರ್ಯಕ್ರಮದಲ್ಲಿ ಸಂತರ ಕಾರ್ಯಕ್ರಮ, ಧಾರ್ಮಿಕ ಮುಖಂಡರ ಕಾರ್ಯಕ್ರಮ, ಆಧ್ಯಾತ್ಮಿಕ ಕಾರ್ಯಕ್ರಮ, ಲಿಂಗಾಯತರ ಕಾರ್ಯಕ್ರಮ ಇಷ್ಟೆಲ್ಲ ಇದ್ದರೂ ಕೂಡ ಈ ರಾಜಕಾರಣಿಗಳಿಗೆ ಅಲ್ಲೇನು ಕೆಲಸ? ಯತ್ನಾಳ್ ಮತ್ತು KS ಈಶ್ವರಪ್ಪ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅವರು ಅಫ್ಕೋರ್ಸ್ ರಾಜಕಾರಣಿಗಳು ಯಾವುದೇ ವೇದಿಕೆ ಇದ್ರೂ ಕೂಡ ಅವರು ರಾಜಕೀಯ ಲಾಭಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಅಲ್ಲೂ ಕೂಡ ಅದೇ ಆಗಿತ್ತು. ಅಲ್ಲಿ ಅವರ ಒಂದು ಅಜೆಂಡಾ ಗೊತ್ತಾಯಿತು. ಏನು ಅಂದರೆ, ಅವರ ಮಾತುಗಳಿಂದ ಅವರ ಗಮನ, ಅವರ ಟಾರ್ಗೆಟ್ ಇರೋದು ಯಡಿಯೂರಪ್ಪನವರಿಂದ ಲಿಂಗಾಯತರನ್ನು ಸ್ವಲ್ಪ ಬೇರ್ಪಡಿಸೋಣ. ಹಾಗೆ ಬೇರ್ಪಡಿಸೋದಾದರೆ ಅವ್ರನ್ನ ಫಸ್ಟ್ ಎತ್ತು ಕಟ್ಟಬೇಕು. ಬಸವಣ್ಣನವರು ಯಾವ ತಳಹದಿಯ ಮೇಲೆ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು, ಬಸವಣ್ಣನವರ ಆಶಯಗಳು ಏನಿತ್ತು, ಸಮಾನತೆಗಾಗಿ ಬಸವಣ್ಣನವರು ಯಾವ್ಯಾವ ಕ್ರಮಗಳನ್ನು ಕೈಗೊಂಡರು ಅನ್ನೋದನ್ನು ಪ್ರಚುರಪಡಿಸೋದನ್ನು ಬಿಟ್ಟು, ಬಸವಣ್ಣನವರ ಮೂಲ, ಬಸವಣ್ಣನವರ ವೈದಿಕ ಧರ್ಮದ ಬಗ್ಗೆ ಇರುವಂತಹ ಒಂದು ಆತ್ಮೀಯತೆ, ಬಸವಣ್ಣನವರು ಕಟ್ಟಿರೋದು ಕೂಡ ವೈದಿಕ ಧರ್ಮದ ಮುಂದಿನ ಭಾಗ ಅನ್ನುವಂಥದ್ದನ್ನು ಹೇಳಿ ಲಿಂಗಾಯತರ ಮಧ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಈ ಸಭೆಯಲ್ಲಿ ಮಾಡಿದರು ಸ್ವಾಮಿಗಳು. 28ನೇ ಇಸಿ ತನಕ ಚುನಾವಣೆ ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವು ಮಾಡ್ತಾ ಇದ್ದ ದುಷ್ಟ ಶಕ್ತಿಗಳಿಗೆ ಅಷ್ಟರೊಳಗೇನೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪಾಪದ ಕೂಡ ತುಂಬತ್ತೆ. ಕೇಸರಿಮಯ ಕರ್ನಾಟಕ ರಾಜ್ಯದಲ್ಲಿ ಆಗತ್ತೆ, ಹಸಿರುಮಯ ರಾಜ್ಯದಿಂದ ಹೋಗತ್ತೆ, ಇದರ ಅನುಮಾನ ಬೇಡ. ಆ ಸಭೆಯಲ್ಲಿ ಬೇರೆ ಬೇರೆ ರೀತಿಯ ಸ್ವಾಮಿಗಳು ಬೇರೆ ಬೇರೆ ರೀತಿಯ ಮಾಹಿತಿಯನ್ನು ಕೊಟ್ಟರು ಕೂಡ ರಾಜಕಾರಣದಲ್ಲಿ ರಾಜಕೀಯ ನಾಯಕರು ರಾಜಕೀಯ ಲಾಭಕ್ಕೋಸ್ಕರ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯ ಧಾರ್ಮಿಕ ಸಭೆಗಳನ್ನು ಬಳಸ್ಕೊಳ್ಳೋದು ಮೊದಲಿನಿಂದಲೂ ಬಂದಿದ್ದು. ಈ ಸಭೆಯಲ್ಲಿಯೇ ಯತ್ನಾಳ್
ಯಡಿಯೂರಪ್ಪನವರ ವಿರುದ್ಧ ಇಂಡೈರೆಕ್ಟ್ ಆಗಿ ಲಿಂಗಾಯತ ಧರ್ಮದ ವಿಭಜನೆ ಹಾಗೂ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಅವನ್ನು ಪ್ರಸ್ತಾಪಿಸಿ ಒಂದು ಕಡೆ ಎಂ ಬಿ ಪಾಟೀಲ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿ, ಮತ್ತೊಂದು ಕಡೆ ಲಿಂಗಾಯತರು, ಲಿಂಗಾಯತ ಧರ್ಮದ ವ್ಯಾಖ್ಯಾನತೆ, ಲಿಂಗಾಯತ ಧರ್ಮಕ್ಕಿರುವಂಥ ಪ್ರಾಧಾನ್ಯತೆ, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಲಿಂಗಾಯತರಲ್ಲಿ ಬಿರ್ಕನ್ನು ಮೂಡಿಸುವ ಮಾತುಗಳನ್ನಾಡಿದ್ದು ಯತ್ನಾಳ್ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅಂತ ಹೇಳಿ ಈಗ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರಿಂದ ಲಿಂಗಾಯತರನ್ನ ಬೇರ್ಪಡಿಸ್ಲಿಕ್ಕೆ ಹೋಗಿ ಇವರು ಲಿಂಗಾಯತ ಧರ್ಮದಲ್ಲಿ ಬೆಂಕಿಯನ್ನು ಹಚ್ಚುತ್ತಿದ್ದಾರೆ ಅನ್ನುವಂಥ ಮಾತುಗಳು ಯತ್ನಾಳ್ ವಿರುದ್ಧ ಕೇಳಿ ಬರ್ತಾ ಇವೆ. ಯತ್ನಾಳ್ ಹಾಗೂ ಈಶ್ವರಪ್ಪ ಸೇರಿ ಈಗ ರಾಜಕೀಯ ನೆಲೆ ಇಲ್ಲ ಇಬ್ಬರಿಗೂ ಕೂಡ, ಇಬ್ಬರನ್ನು BJP ಕ್ಯಾರೆ ಅಂತ ಇಲ್ಲ. ಇಂಥ ಸಂದರ್ಭದಲ್ಲಿ BJPಗೆ ವಾಪಸ್ ಹೋಗಲಿಕ್ಕೆ ತಮ್ಮ ಬಳಿಯೂ ಲಿಂಗಾಯತ ಬೆಂಬಲ ಇದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಈ ರೀತಿಯ ನಾಟಕವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ರಾಜಕೀಯ ವಿಶ್ಲೇಷಕರಿಂದ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗುವಂಥ ರಾಜಕಾರಣಿಗಳಿಗೆ ಜನ ಇನ್ನಾದರೂ ಬುದ್ಧಿ ಕಲಿಸ್ತಾರ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.